ಓಂ ಶಾಂತಿ. ಮೀಟೆ ಬಚ್ಚೆ ಯಹ ಬೂಲ್ ಬುಲ್ಲಯ್ಯ ಕಾ ಖೇಲ್ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇದು ಸ್ಮೃತಿ ವಿಸ್ಮೃತಿಯ ಆಟ ಆಗಿದೆ. ತುಮ್ ಗಡಿ ಗಡಿ ಬಾಬಾ ಕೋ ಭೂಲ್ ಜಾತೆ ಹೋ, ನಿಶ್ಚಯ ಬುದ್ಧಿ ಬನೋ ತೋ ಇಸ್ ಖೇಲ್ ಮೇ ಫಸೆಂಗೆ ನಹಿ. ಕ್ಷಣ ಕ್ಷಣಕ್ಕೂ ನೀವು ಶಿವಬಾಬಾವನ್ನು ಮರ್ತೋಗ್ಬಿಡ್ತೀರಾ. ಅದರಿಂದ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಈ ಒಂದು ಆಟದಲ್ಲಿ ನೀವು ಸಿಕ್ಕಾಕೊಳ್ಳೋದಿಲ್ಲ. प्रश्न ಇದೆ, कयामत के समय को देखते हुए तुम बच्चों का कर्तव्य क्या है. ಕಯಾಮತ್ ಕ ಸಮಯ ಅಂದರೆ ಎಲ್ಲರ ಕರ್ಮಗಳ ಲೆಕ್ಕಾಚಾರ ಮುಗಿಯೋ ಅಂಥ ಒಂದು ಸಮಯವನ್ನು ನೋಡ್ತಾ ಇದ್ರು ಕೂಡ ತಾವು ಮಕ್ಕಳ ಡ್ಯೂಟಿ ಏನಾಗಿದೆ ಅಂತ ಬಾಬಾ ಕೇಳ್ತಾರೆ. ತುಮಾರ ಕರ್ತವ್ಯ ಹೇ ಅಪನಿ ಪಢಾಯಿ ಮೇ ಅಚ್ಚಿ ರೀತಿ ಲಗ್ ಜಾನ. ನಿಮ್ಮ ಒಂದು ಡ್ಯೂಟಿ ಆಗಿದೆ ಚೆನ್ನಾಗಿ ಈ ಒಂದು ಸ್ಟಡೀಸ್ನಲ್ಲಿ ಓದೋದ್ರಲ್ಲಿ ತಲ್ಲೀನರಾಗೋದು. ಅವ್ರವ್ರ ಬಾತೊಮ್ಮೆ ನಹಿ ಜಾನ, ಬೇರೆ ಬೇರೆ ಮಾತುಗಳಲ್ಲಿ ಹೋಗಕ್ಕೆ ಹೋಗಬೇಡಿ. ಇದ್ಯಾಕೆ ಅದ್ಯಾಕೆ ಇವ್ರ್ಯಾಕೆ ಅವ್ರ್ಯಾಕೆ ಇವೆಲ್ಲ ಬೇಡ. ಬಾಬಾ ತುಮೇ ನೈನೋಂ ಪರ್ ಬಿಟಾಕರ್ ಗಲೆ ಕಾ ಹಾರ್ ಬನಾಕರ್ ಸಾತ್ ಲೇ ಜಾಯಂಗೆ. ಶಿವಬಾಬಾ ಅವರು ನಮ್ಮನ್ನ ಏನು ಮಾಡ್ತಾರೆ, ತಮ್ಮ ಕಣ್ಣುಗಳ ಮೇಲೆ ಕೂಡಿಸ್ಕೊಂಡು ಕೊರಳಿನ ಹಾರ ಮಾಡಿಕೊಂಡು ಜೊತೆಯಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾರೆ. बाकी तो सबको अपना अपना हिसाब किताब चुक्तू करके जाना है. ಬಾಕಿ ಎಲ್ಲರೂ ಕೂಡ ಅವ್ರವ್ರ ಲೆಕ್ಕಾಚಾರನ ಸಮಾಪ್ತಿ ಮಾಡಿಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. ಬಾಪ್ ಆಯಾ ಹೇ ಸಬ್ಕೋ ಅಪ್ನೆ ಸಾಥ್ ಗರ್ ಲೇ ಜಾನೆ. ಶಿವಬಾಬಾ ಬಂದಿರೋದೆ ಎಲ್ಲರನ್ನು ಕೂಡ ಮನೆಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಗೀತ್ ದೂರ ದೇಶಕ್ಕೆ ರಹನೆ ವಾಲ ಆಯಾ ದೇಶ ಪರಾಯೆ. ದೂರ ದೇಶದಲ್ಲಿರ್ತಕ್ಕಂಥವ್ರು ಭಗವಂತ ಪರದೇಶದಲ್ಲಿ ಬಂದಿದ್ದಾರೆ. ಓಂ ಶಾಂತಿ ರೂಹಾನಿ ಬಾಪ್ ರೂಹಾನಿ ಬಚ್ಚೋಂಕೋ ಬೈಟ್ ಸಮಜಾತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಭಾರತ್ ಖಾಸ್ ಅವರು ದುನಿಯಾ ಆಮ್ ಸಬ್ ವಿಶ್ವ ಮೇ ಶಾಂತಿ ಚಾಹತೆ ಹೈ. ಭಾರತ ದೇಶದಲ್ಲಿ ವಿಶೇಷವಾಗಿ ಮತ್ತು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಶಾಂತಿಯನ್ನು ಬಯಸ್ತಾರೆ. अब यह तो समझना चाहिए जरूर विश्व का मालिक ही विश्व में ಶಾಂತಿ ಸ್ಥಾಪನಾ करते. ಇದನ್ನು ಅವಶ್ಯಕವಾಗಿ ತಿಳ್ಕೋಬೇಕಾಗತ್ತೆ. ವಿಶ್ವದ ಮಾಲೀಕನೇ ಬಂದು ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಕಾರ್ಯವನ್ನು ಮಾಡಬೇಕಾಗತ್ತೆ. ಗಾಡ್ ಫಾದರ್ ಕೋ ಹಿ ಪುಕಾರ್ನಾ चाहिए कि आकर विश्व में ಶಾಂತಿ ಫೈಲಾವೋ. ಭಗವಂತನನ್ನೇ ಎಲ್ಲರೂ ಕರಿಬೇಕಾಗತ್ತೆ. ಕರೀತಾರೆ ಇರ್ತಾರೆ. ಬಂದ್ಬಿಟ್ಟು ವಿಶ್ವದಲ್ಲಿ ಶಾಂತಿಯನ್ನು ಹರಡಿಸು. किसको पुकार यह भी ವಿಚಾರೋं को ಪತಾ ನಹಿ. ಯಾರನ್ನು ಕೂಗ್ತಾ ಇದ್ದೀವಿ ಅನ್ನೋದು ಕೂಡ ಜನಗಳಿಗೆ ಗೊತ್ತೇ ಇಲ್ಲ. ಸಾರೆ ವಿಶ್ವ ಕಿ ಬಾತ್ ಹೈನಾ. ಇದು ಇಡೀ ಜಗತ್ತಿನ ಮಾತಾಗಿದೆ ಅಲ್ಲ. ಸಾರೆ ವಿಶ್ವ ಮೇ ಶಾಂತಿ ಚಾಹತೆ. ಇಡೀ ಜಗತ್ತಿನ ಜನ ಶಾಂತಿಯನ್ನು ಬಯಸ್ತಾರೆ. अब शांति का दाम तो अलग है जहां बाप और आप सब आत्माएं रहते हैं. ಶಾಂತಿ ಧಾಮನೇ ಮೇಲೆ ದೂರದಲ್ಲಿದೆ, ಎಲ್ಲಿ ನಾವೆಲ್ಲರೂ ಕೂಡ ಆತ್ಮಗಳು ಮತ್ತು ಶಿವಬಾಬಾ ಇದ್ರು. ಯಹ ಬಿ ಬೇಹದ್ ಕಾ ಬಾಪ್ ಹಿ ಸಮಜಾತೆ ಹೈ. ಈ ಎಲ್ಲ ವಿಚಾರಗಳನ್ನು ಬೇಹದ್ದಿನ ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಅಬ್ ಇಸ್ ದುನಿಯಾ ಮೇ ಢೇರ್ ಕೆ ಢೇರ್ ಮನುಷ್ಯ ಅನೇಕ ಧರ್ಮ ಹೈ. ಇವತ್ತು ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ, ಬೇಕಾದಷ್ಟು ಧರ್ಮಗಳಿದ್ದಾವೆ. ಕೇತೆ ಏಕ ಧರ್ಮ ಹೋ ಜಾಯೆ ತೋ ಶಾಂತಿ ಹೋ. ಒಂದು ಧರ್ಮ ಆಗ್ಬಿಟ್ರೆ ಶಾಂತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸಬ್ ಧರ್ಮ ಮಿಲ್ಕರ್ ಏಕ್ ತೋ ನಹಿ ಹೋ ಸಕ್ತೆ. ಎಲ್ಲ ಧರ್ಮಗಳವರು ಸೇರಿಬಿಟ್ಟು ಒಂದು ಧರ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ತ್ರಿಮೂರ್ತಿ ಕಿ ಮಹಿಮಾ ಭಿ ಹೈ. ತ್ರಿಮೂರ್ತಿ ಕಿ ಚಿತ್ರ ಬಹುತ್ ರಖತೆ ಹೈ. ತ್ರಿಮೂರ್ತಿ ಮಹಿಮೆಗಳು ಇದೆ. ತ್ರಿಮೂರ್ತಿ ಚಿತ್ರಗಳನ್ನು ತುಂಬ ಇಟ್ಕೊಂಡಿದ್ದಾರೆ. ಯಹ ಬಿ ಜಾನ್ತೆ ಹೈ ಬ್ರಹ್ಮ ದ್ವಾರ ಸ್ಥಾಪನಾ. ಇದನ್ನು ಕೂಡ ತಿಳ್ಕೊಂಡಿದ್ದಾರೆ. ಬ್ರಹ್ಮರವ್ರ ಮುಖಾಂತರ ಸ್ಥಾಪನೆ. ಕಿಸ್ಕಿ ಯಾರ್ದು? ಸಿರ್ಫ್ ಶಾಂತಿ ಈ ತೋಡಿ ಹೋತೆ. ಕೇವಲ ಶಾಂತಿದು ಆಗುತ್ತಾ? ಶಾಂತಿ और सुख की स्थापना होती है. ಸುಖ ಮತ್ತು ಶಾಂತಿಯ ಸ್ಥಾಪನೆ ಅಂತಕ್ಕಂಥದ್ದು ಆಗುತ್ತೆ. इस भारत में ही 5000 वर्ष पहले जब इनका राज्य था तो जरूर बाकी सब जीवात्माएं जीव को छोड़ अपने घर गई होंगे. ಈ ಒಂದು ಭಾರತ ದೇಶದಲ್ಲಿ 5000 ವರ್ಷಗಳ ಮೊದಲು ಕೂಡ ಇವ್ರದೇ ರಾಜ್ಯ ಇತ್ತು. ಅವಶ್ಯಕವಾಗಿ ಬಾಕಿ ಎಲ್ಲ ಜೀವಾತ್ಮರುಗಳು ಯಾರಿದ್ದಾರೆ, ಜೀವಾತ್ಮರುಗಳು ಈ ಜಗತ್ತನ್ನು ಬಿಟ್ಟು ಮನೆಗೆ ಹೋಗಿರಬೇಕು.
ಅಬ್ ಚಾತೆ ಹೇ ಏಕ ಧರ್ಮ ಏಕ ರಾಜ್ಯ ಏಕ ಭಾಷಾ. ಎಲ್ಲರೂ ಇಷ್ಟಪಡ್ತಾರೆ ಒಂದು ಧರ್ಮ ಆಗಲಿ, ಒಂದು ರಾಜ್ಯ ಆಗಲಿ, ಒಂದು ಭಾಷೆ ಆಗಲಿ. ಅಬ್ ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಶಾಂತಿ ಸುಖ ಕಿ ಸಂಪತ್ತಿ ಕಿ ಸ್ಥಾಪನಾ ಕರ್ ರಹೆ. ಈಗ ನೀವು ತಿಳ್ಕೊಂಡಿದ್ದೀರಿ ಪ್ರಪಂಚದಲ್ಲಿ ಸುಖ, ಶಾಂತಿ, ಸಂಪತ್ತಿನ ರಾಜ್ಯವನ್ನ ಶಿವಬಾಬಾ ಅವರು ಬಂದು ಸ್ಥಾಪನೆ ಮಾಡ್ತಾ ಇದ್ದಾರೆ. ಏಕ ರಾಜ್ಯ ಬಿ ಜರೂರ್ ಯಹಾ ಹಿ ಹೋಗಿನ. ಒಂದೇ ಧರ್ಮ ಒಂದೇ ರಾಜ್ಯ ಇದೇ ಭಾರತ ದೇಶದಲ್ಲಿ ಇತ್ತಲ್ವಾ. ಏಕ ರಾಜ್ಯ ಕಿ ಸ್ಥಾಪನಾ ಹೋ ರही है, या कोई नई बात नहीं है. ಒಂದು ಧರ್ಮ ಸ್ಥಾಪನೆ ಆಗ್ತಾ ಇದ್ದೇನು ಹೊಸ ವಿಚಾರ ಅಲ್ಲ. ಅನೇಕ ಬಾರ್ ಏಕ ರಾಜ್ಯ ಸ್ಥಾಪನಾ ಹುआ. ಅನೇಕ ಬಾರಿ ಒಂದು ರಾಜ್ಯ ಸ್ಥಾಪನೆ ಆಗಿತ್ತು ಅಂತಾರೆ ಬಾಬಾ. फिर अनेक धर्मों की वृद्धि होते होते झाड़ खड़ा हो जाता है, फिर बाप को आना पड़ता है. ನಂತರ ಅನೇಕ ಧರ್ಮಗಳು ವೃದ್ಧಿ ಆಗ್ತಾ 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 ವೃಕ್ಷ ತುಂಬ ದೊಡ್ಡದಾಗಿ ಹೋಗ್ಬಿಡುತ್ತೆ, ಶಿಥಿಲಾವಸ್ಥೆಗೆ ಬಂದ್ಬಿಡುತ್ತೆ. ಆವಾಗ ಶಿವಬಾಬಾ ಅವರು ಈ ಪ್ರಪಂಚಕ್ಕೆ ಬರಬೇಕಾಗಿ ಬರುತ್ತೆ. ಆತ್ಮ ಹಿ ಸುನ್ತಿ ಹೇನ ಪಡ್ತಿ ಹೇನ ಆತ್ಮ ಮೇ ಹಿ ಸಂಸ್ಕಾರ ಹೇ. ಆತ್ಮನೇ ವಿಚಾರಗಳನ್ನು ಕೇಳುತ್ತೆ, ಓದುತ್ತೆ, ಸಂಸ್ಕಾರಗಳು ಕೂಡ ಆತ್ಮದಲ್ಲೇ ಇರುತ್ತಲ್ಲ. ನಮ್ಮ ಆತ್ಮ ಭಿನ್ನ ಭಿನ್ನ ಶರೀರ ಧಾರಣ ಕರ್ತಿ. ನಾವು ಆತ್ಮಗಳು ವೆರೈಟಿ ಶರೀರಗಳನ್ನು ಧಾರಣೆ ಮಾಡ್ತೇವೆ. बच्चों को इस निश्चय बुद्धि होने में भी बड़ी मेहनत लगती है. ಈ ಜ್ಞಾನದ ಪಾಯಿಂಟ್ಸು ಮಕ್ಕಳಿಗೆ ನಿಶ್ಚಯ ಕೂತ್ಕೊಳ್ಳೋದು ಕೂಡ ಸ್ವಲ್ಪ ಟೈಮ್ ಹಿಡಿಸುತ್ತೆ, ಕಷ್ಟ ಆಗುತ್ತೆ. ಬಾಬಾ ಹೇಳ್ತಿದ್ದಾರೆ, ಕೇತೆ ಹೇ ಗಡಿ ಗಡಿ ಭೂಲ್ ಜಾತೆ. ಕೆಲವರು ಹೇಳ್ತಾರೆ ಕ್ಷಣಕ್ಕೂ ಬಾಬಾ ಮರ್ತೋಗ್ಬಿಡುತ್ತೆ, ಏನು ಮಾಡೋದು. ಬಾಬಾ ಸಮझाते यह खेल भूलैया का खेल है. ಶಿವಬಾಬಾ ಹೇಳ್ತಾರೆ, ಈ ನಾಟಕ ನಡೀತಾ ಇರೋದೇ ಸ್ಮೃತಿ ವಿಸ್ಮೃತಿಯ ಆಟ ಆಗಿದೆ. ಯಾವುದನ್ನು ಎಲ್ಲರೂ ಸ್ಮೃತಿಯಲ್ಲ ಮರ್ತೋಗ್ಬಿಡ್ತಾರೆ, ಆವಾಗ ವಿಸ್ಮೃತರಾಗಿರೋರು ಸ್ಮೃತಿ ತರಿಸ್ಲಿಕ್ಕೆ ಭಗವಂತನೇ ಬರಬೇಕಾಗತ್ತೆ. ಇಸ್ಮೆ ತುಮ್ ಜೈಸೆ ಫಸ್ ಗಯೆ ಹೋ. ಈ ನಾಟಕದಲ್ಲಿ ಸ್ಮೃತಿ ವಿಸ್ಮೃತಿ ಆಟದಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗಬೇಕು, ಜೀವನದ ಲಕ್ಷ್ಯ ಏನು ಅನ್ನೋದು ಮರ್ತು ಬಿಟ್ಟಿದ್ದೀರಿ. ಪತಾ ಭಿ ನಹಿ ಹೈ ಮನೆ ಅಪ್ನೆ ಘರ್ ಅಥವಾ ರಾಜಧಾನಿ ಮೇ ಕೈಸೆ ಜಾಯೆಂಗೆ. ಯಾರಿಗೂ ಗೊತ್ತೇ ಇಲ್ಲ ಈಗ ನಾವು ನಮ್ಮ ಮನೆಗೆ ಅಥವಾ ರಾಜಧಾನಿಗೆ ಹೇಗೆ ಹೋಗ್ತೇವೆ ಅನ್ನೋದು ಯಾರಿಗೋ ಗೊತ್ತೇ ಇಲ್ಲ. ಅಬ್ ಬಾಬಾನೇ ಸಮझाया ಆಗೆ ಕುಚ್ ನಹಿ ಜಾನ್ತೆ ಥೇ. ಬಾಬಾನೇ ತಿಳಿಸ್ಕೊಟ್ಟಿದ್ದಾರೆ, ಮೊದಲು ಏನೇನು ಕೂಡ ತಿಳ್ಕೊಂಡಿರಲಿಲ್ಲ. ಆತ್ಮ ಕಿತನಿ ಪತ್ತರ್ ಬುದ್ಧಿ ಬನ್ ಗई. ಆತ್ಮ ಎಷ್ಟೊಂದು ಕಲ್ಲು ಬುದ್ಧಿ ಆಗೋಗ್ಬಿಟ್ಟಿದೆ. ಪತ್ತರ್ ಬುದ್ಧಿ और ಪಾರಸ್ ಬುದ್ಧಿ ಕಾ ಭಾರತ್ ಮೇ ಹಿ ಗಾಯನ ಹೈ. ಕಲ್ಲು ಬುದ್ಧಿದು ಮತ್ತು ಪಾದರಸ ಬುದ್ಧಿದು ಈ ಭಾರತ ದೇಶದಲ್ಲಿ ಗಾಯನ ಇದೆ. ಪತ್ತರ್ ಬುದ್ಧಿ ರಾಜಾಯಿ और ಪಾರಸ್ ಬುದ್ಧಿ ರಾಜಾಯಿ ಯಹಾ ಹಿ ಹೈ. ಕಲ್ಲು ಬುದ್ಧಿಯವರು ಪಾರಸ್ ಬುದ್ಧಿಯವರು ಇಲ್ಲೇ ಎಲ್ಲ ಗಾಯನ ಇದೆ. ಪಾರಸನಾಥ್ ಕಾ ಭಿ ಮಂದಿರ ಹೈ. ಪಾರಸನಾಥನ ಮಂದಿರ ಕೂಡ ಈ ದೇಶದಲ್ಲಿದೆ. ಅಭಿ ತುಮ್ ಜಾನ್ತೆ ಹೋ ಆತ್ಮ ಕಹಾ ಸೆ ಐ और ಪಾರ್ಟ್ ಬಜಾನೆ. ಎಲ್ಲಿಂದ ನಾವು ಬಂದಿದ್ದೀವಿ ಜಗತ್ತಿಗೆ ಪಾತ್ರ ಅಭಿನಯಿಸಲಿಕ್ಕೆ ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ಹಾಗೆ ಕುಚ್ ಭೀ ನಹಿ ಜಾನ್ತೆ ಥೇ. ಮೊದಲು ಏನೇನನ್ನೋ ತಿಳ್ಕೊಂಡಿರಲಿಲ್ಲ. ಎನ್ಕೋ ಕೇತೆ ಹೇ ಕಾಂಟೋಂ ಕಾ ಜಂಗಲ್. ಈ ಒಂದು ಕಲಿಯುಗಕ್ಕೆ ಏನಂತ ಹೇಳಲಾಗುತ್ತೆ, ಮುಳ್ಳುಗಳ ಕಾಡು. ये सारी दुनिया कांटों का जंगल है. ಇಡೀ ಪ್ರಪಂಚ ಏನಾಗಿದೆ, ಮುಳ್ಳುಗಳ ಒಂದು ಕಾಡಾಗ್ಬಿಟ್ಟಿದೆ. फूलों का बगीचे को आग लगी ऐसा कभी सुना नहीं होगा. ಇವತ್ತು ಹೂತೋಟಕ್ಕೆ ಬೆಂಕಿ ಹತ್ಕೊಂಡ್ಬಿಡ್ತು ಅಂತ ಎಲ್ಲಿ ಕೇಳಿಲ್ಲ ನೀವು. ಆದರೆ ಮುಳ್ಳುಗಳ ಕಾಡಿಗೆ ಬೆಂಕಿ ಹತ್ಕೊಂತು ಅಂತ ಬೇಕಾದಷ್ಟು ಸುದ್ದಿಗಳು. ಕಾಡ್ಗಿಚ್ಚು ಹತ್ಕೊಂತು, ಬೆಟ್ಟನೇ ಸುಟ್ಟೋಯ್ತು, ಹೆಲಿಕಾಪ್ಟ್ರಲ್ಲಿ ಬಂದು ನೀರು ಹಾಕ್ತಾ ಇದ್ದಾರೆ, ಆರ್ಸಕ್ಕೆ ಪ್ರಯತ್ನ, ಸೈನ್ಯನೇ ಕರೆಸಬೇಕಾಯ್ತು, ಇದೆಲ್ಲನೂ ಸುದ್ದಿಗಳಾಗತ್ತೆ. ಹಮೇಶ ಜಂಗಲ್ಗೂ ಆಗ್ ಲಗ್ತಿ. ಕಾಡ್ಗಷ್ಟೇ ಬೆಂಕಿ ಹತ್ಕೊಳ್ಳುತ್ತೆ, ಹೂತೋಟಕ್ಕೆ ಬೆಂಕಿ ಹತ್ಕೊಳ್ಳಲ್ಲ. ಅಂದರೆ ಸತ್ಯುಗ ತ್ರೇತಾಯುಗದಲ್ಲಿ ವಿನಾಶದ ಪ್ರಶ್ನೆ ಇಲ್ಲ. ಈ ಕಲಿಯುಗ ಯಾವಾಗ ಕೆಟ್ಟೋಗ್ಬಿಡುತ್ತೆ ಆವಾಗ ಇದರದ್ದು ವಿನಾಶದ ಪ್ರಶ್ನೆ ಬರುತ್ತೆ. ಯಹ ಬಿ ಜಂಗಲ ಇನ್ಕ ಆಗ್ ಲಗ್ನಿ ಹೇ ಜರೂರ್. ಈ ಕಲಿಯುಗ ಕಾಡಾಗ್ಬಿಟ್ಟಿದೆ, ಇದು ಸುಟ್ಟೋಗ್ಲೇಬೇಕು. ಬಂಬೋರ್ಗೂ ಆಗ್ ಲಗ್ನಿ ಹೇ. ಬಿದಿರಿನ ಕಾಡಿಗೆ ಬೆಂಕಿ ಬೀಳಲೇಬೇಕು. ಈ ಸಾರಿ ದುನಿಯಾಕೋ ಬಂಬೋರ್ ಕಹಾ ಜಾತ. ಇವತ್ತು ಈ ಕಲಿಯುಗಕ್ಕೆ ಬಿದಿರಿನ ಕಾಡು ಅಂತ ಹೇಳಲಾಗುತ್ತೆ. ಅಭಿ ತುಮ್ ಬಚ್ಚೋನೆ ಬಾಬಾಕೋ ಜಾನ್ ಲಿಯಾ ಸಮ್ಮುಖ ಬೈಟೆ ಹೋ. ಈಗ ತಾವು ಮಕ್ಕಳು ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀರಿ, ಬಾಬಾವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಜೋ ಗಾತೆ ಥೇ ತುಮಿ ಸೆ ಬೈಟು, ತುಮಿ ಸೆ ಖಾವು, ತುಮಿ ಸೆ ಸಬ್ ಸಂಬಂಧ ನಿಭಾವು.
ಭಕ್ತಿ ಮಾರ್ಗದಲ್ಲಿ ಕೂಡ ನೀವು ಹಾಡ್ತಾ ಬಂದ್ರಿ, ಭಗವಂತ ನೀನೇನಾದರೂ ಸಿಕ್ಬಿಟ್ರೆ ನಿನ್ನ ಜೊತೆಯಲ್ಲೇ ಇರ್ತೀನಿ, ನಿನ್ನ ಜೊತೆಯಲ್ಲೇ ತಿಂತೀನಿ, ನಿನ್ನ ಜೊತೆಯಲ್ಲೇ ಸರ್ವ ಸಂಬಂಧವನ್ನು ಅನುಭವಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಸಬ್ ಕುಚ್ ಹೋ ರಹಾ, ಇವಾಗ ಇದು ಆಗ್ತಾ ಇದೆ. ಭಗವಾನ್ ವಾಚ್ತೋ ಜರೂರ್ ಪಡೆಂಗೆನಾ, ಭಗವಂತನ ವಾಕ್ಯಗಳನ್ನು ಎಲ್ಲರೂ ಓದ್ತಾರಲ್ವಾ. ಭಗವಾನ್ ವಾಚ್ ಬಚ್ಚೋಂ ಪ್ರತಿವಿ ಹೋಗಿನಾ, ಭಗವಂತ ಹೇಳೋದು ಮಕ್ಕಳಿಗೋಸ್ಕರ ಹೇಳ್ತಾರಲ್ವಾ. ತುಮ್ ಜಾನ್ತೆ ಹೋ ಭಗವಾನ್ ವಾಚ್ ಪಡಾತೆ ಹೇ ಭಗವಾನ್ ಕೋನ್ ಹೇ, ನೀವು ತಿಳ್ಕೊಂಡಿದ್ದೀರಿ ಭಗವಂತನೇ ಓದಿಸ್ತಾ ಇದ್ದಾರೆ. ಭಗವಂತ ಯಾರು? ನಿರಾಕಾರ ಶಿವಕೋ ಕಹೆಂಗೆ, ನಿರಾಕಾರನಿಗೆ ಶಿವನಿಗೆ ಹೇಳಲಾಗತ್ತೆ. ಭಗವಾನ್ ಶಿವ ಕಿ ಪೂಜಾ ಭಿ ಯಹಾ ಹೋತಿ ಹೈ, ಭಗವಂತ ಶಿವನಿಗೆ ಪೂಜೆನೇ ಇಲ್ಲೇ ಆಗತ್ತೆ. ಸತ್ಯುಗ ಮೇ ಪೂಜಾ ಆದಿ ನಹಿ ಹೋತಾ ಹೈ, ಸತ್ಯುಗದಲ್ಲಿ ಪೂಜೆ ಇದೇನೋ ಇರೋದಿಲ್ಲ. ಯಾದ್ ಭಿ ನಹಿ ಕರ್ತೆ ಹೈ ಭಕ್ತೋಂ ಕೋ ಸತ್ಯುಗ ಕಿ ರಾಜಧಾನಿ ಕಾ ಫಲ್ ಮಿಲ್ತಾ ಹೈ, ನೆನಪನ್ನು ಕೂಡ ಮಾಡೋದಿಲ್ಲ ಭಕ್ತರಿಗೆ ಸತ್ಯುಗದ ರಾಜಧಾನಿ ಫಲ ಅಂತಕ್ಕಂಥದ್ದು ಇಲ್ಲಿಂದನೇ ಸಿಕ್ಕಿತ್ತು. ತುಮ್ ಸಮಜ್ತೆ ಹೋ ಹಮ್ನೆ ಸಬ್ಸೆ ಜಾಸ್ತಿ ಭಕ್ತಿ ಕಿ ಇಸ್ಲಿಯೇ ಹಮ್ ಹಿ ಪೇಲೆ ಪೇಲೆ ಬಾಬಾಕ್ಕೆ ಪಾಸ್ ಆಯೇ ಹೇ, ನೀವು ತಿಳ್ಕೊಂಡಿದ್ದೀರಿ ಅತಿ ಹೆಚ್ಚು ಭಕ್ತಿ ಮಾಡಿರೋ ಅಂಥವ್ರು ನಾವು, ಹೆಚ್ಚಿಗೆ ಪೂಜೆ ಮಾಡಿರೋರು ನಾವು, ಅದರಿಂದ ನಾವೇ ಫಸ್ಟು ಬಾಬಾ ಅವ್ರ ಹತ್ರಕ್ಕೆ ಬಂದಿದ್ದೀವಿ. ಫಿರ್ ಹಮ್ ಹಿ ರಾಜಧಾನಿ ಮೇ ಜಾಯೆಂಗೆ, ನಾವು ಇಲ್ಲಿಂದ ಏನಾಗ್ತೀವಿ ನೆಕ್ಸ್ಟ್ ನಮ್ಮ ರಾಜಧಾನಿಗೆ ಹೋಗ್ತೇವೆ. तो बच्चों को पूरा पुरुषार्थ करना चाहिए नई दुनिया में ऊंच पद पाने, ಮಕ್ಕಳು ಕೂಡ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ಹೊಸ ಪ್ರಪಂಚದಲ್ಲಿ ಹೋಗ್ಲಿಕ್ಕೋಸ್ಕರ. ಬಚ್ಚೋಂ ಕಾ ದಿಲ್ ಹೋತೆ ಹೇ ಅಬ್ ಜಲ್ದಿ ನಯೇ ಘರ್ ಮೇ ಜಾಯೆ, ಹೊಸ ಮನೆಗೆ ನಾವು ಹೋಗ್ಬೇಕು ಅಂತ ಮಕ್ಕಳಿಗೆ ಮನಸ್ಸಾಗುತ್ತೆ. ಶುರು ಮೇ ಹಿ ನಯಾ ಘರ್ ಹೋಗಾ ತೋ ಫಿರ್ ಪುರಾನಿ ಹೋತಾ ಜಾಯೇಗಾ, ಬಿಗಿನಿಂಗ್ನಲ್ಲಿ ಹೊಸ ಮನೆ ಆಗುತ್ತೆ, ಆಮೇಲೆ ಅದೇ ಹಳೇದಾಗ್ತಾ ಹೋಗುತ್ತೆ. ಘರ್ ಮೇ ಬಚ್ಚೋಂ ಕಿ ವೃದ್ಧಿ ಹೋತಿ ಜಾಯಂಗೆ, ಮನೆಯಲ್ಲಿ ಕೂಡ ಮಕ್ಕಳ ವೃದ್ಧಿ ಆಗ್ತಾ ಇರುತ್ತೆ. ಪುತ್ರ ಪೋತ್ರ ಪರಪೋತ್ರ ಯೇ ಸಬ್ ಪುರಾನೆ ಘರ್ ಮೇ ಆಯಂಗೆನಾ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂಡ ಹಳೆಯ ಪ್ರಪಂಚದಲ್ಲಿ ಬರ್ತಾರಲ್ವ. ಕಹೆಂಗೆ ತುಮಾರ ದಾದಾ ಪರದಾದ ಕ ಯಮ್ ಮಕಾನ್ ಹೇ, ಇದು ತಾತಂದು ಮುತ್ತಾತಂದು ಮನೆ ಅಂತ ಬಿಟ್ಟು ಕೂಡ ಅದ್ರ ಮೇಲೆ ಏನಿರುತ್ತೆ, ಅವ್ರಿಗೆ ಭಾವನೆ ಇರುತ್ತೆ, ಅಧಿಕಾರ ಇರುತ್ತೆ. ಪೀಚೆ ಆನೆ ವಾಲ ಬಿ ಬಹುತ್ ಹೋತೇನ, ಹಿಂದೆ ಬರ್ತಕ್ಕಂಥವ್ರು ಭಾಳಷ್ಟು ಜನ ಇರ್ತಾರೆ. ಕಿತನಾ ಜೋರ್ಸೆ ಪುರುಷಾರ್ಥ ಕರೆಂಗೆ ಜೋ ಪಹಲೆ ನಯೇ ಘರ್ ಮೇ ಆಯಂಗೆ, ಎಷ್ಟೊಂದು ಹೆಚ್ಚಿಗೆ ಪುರುಷಾರ್ಥ ಮಾಡ್ತಾರೆ ಯಾರು ಮೊದಲು ಮನೆಯಲ್ಲಿ ಬರ್ತಾರೆ. ಪುರುಷಾರ್ಥ ಕಿ ಯುಕ್ತಿ ಬಾಬಾ ಬಹು ಸಹಜ ಸಮಜಾತೆ, ಪುರುಷಾರ್ಥ ಹೆಂಗೆ ಮಾಡಬೇಕು ಅನ್ನೋ ಯುಕ್ತಿಯನ್ನು ಕೂಡ ತುಂಬ ತಂದೆ ತಿಳಿಸ್ಕೊಡ್ತಾರೆ. ಭಕ್ತಿ ಮೇ ಭಿ ಪುರುಷಾರ್ಥ ಕರ್ತೆ ನಾ ಬಹುತ್ ಭಕ್ತಿ ಕರ್ನೆ ವಾಲೋಂ ಕಾ ನಾಮ್ ಬಾಲ ಹೋತಾ ಹೈ, ತುಂಬ ಪುರುಷಾರ್ಥ ಮಾಡ್ತಕ್ಕಂಥವ್ರ ಹೆಸರು ಕೂಡ ಏನಾಗ್ಬಿಡುತ್ತೆ, ಪ್ರಸಿದ್ಧಿ ಆಗ್ಬಿಡುತ್ತೆ. ಕಮ್ ಭಕ್ತೋಂ ಕಿ ಸ್ಟ್ಯಾಂಪ್ ಭಿ ನಿಕಲ್ತೆ ಹೈ, ಜ್ಞಾನ ಕಿ ಮಾಲಾ ಕಾ ಭಿ ಕೋಯಿ ಪತಾ ನಹಿ. ಬಾಬಾ ಹೇಳ್ತಾರೆ ಕೆಲವರು ಭಕ್ತರದು ಸ್ಟ್ಯಾಂಪ್ಗಳನ್ನು ಮಾಡ್ತಾರೆ, ಜ್ಞಾನ ಮಾಲದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಪಹಲೆ ಹೇ ಜ್ಞಾನ ಪೀಚೆ ಹೇ ಭಕ್ತಿ, ಮೊದಲಿದ್ದು ಜ್ಞಾನದ್ದೇ ಮಾಲೆ, ಆನಂತರ ಭಕ್ತರ ಮಾಲೆ ತಯಾರಾಯಿತು. ये तुम बच्चों की बुद्धि में है, आधा समय ज्ञान सतयुग त्रेता, अभी तो तुम बच्चे ನಾಲೆಡ್ಜ್ಫುಲ್ ಬನ್ ಜಾತೆ ಹೋ, ಇದು ನೀವು ತಿಳ್ಕೊಂಡಿದ್ದೀರಾ ನಿಮ್ಮ ಬುದ್ಧಿನಲ್ಲಿದೆ. ಅರ್ಧ ಸಮಯ ಜ್ಞಾನದ್ದು ಸತ್ಯುಗ ತ್ರೇತಾಯುಗದ್ದು, ಈಗ ತಾವು ಮಕ್ಕಳು ಜ್ಞಾನಪೂರ್ಣರು ಆಗ್ಬಿಡ್ತೀರಾ. ಟೀಚರ್ ಸದೈವ್ ಫೂಲ್ ನಾಲೆಡ್ಜ್ ವಾಲೆ ಹಿ ಹೋತೆ ಹೈ, ಶಿಕ್ಷಕರು ಯಾವಾಗಲೂ ಕೂಡ ಪೂರ್ಣ ಜ್ಞಾನಿಗಳು ಇರ್ತಾರೆ. ಸ್ಟೂಡೆಂಟ್ ಮೇ ನಂಬರ್ ವಾರ್ ಮಾರ್ಕ್ಸ್ ಉಠಾತೆ ಹೈ, ವಿದ್ಯಾರ್ಥಿಗಳೇನಾಗಿರ್ತಾರೆ ಸ್ವಲ್ಪ ಅವ್ರವ್ರ ಬುದ್ಧಿ ಹೆಂಗಿರುತ್ತೆ ಹಂಗಂಗೆ ಜ್ಞಾನ ತಗೊಂತಾರೆ. ಯಹ ಬೇಹದ್ ಕ ಟೀಚರ್, ಇಲ್ಲಿ ನಮ್ಗೆ ಸಿಕ್ಕಿರೋದು ಯಾರೋ ಬೇಹದ್ದಿನ ಶಿಕ್ಷಕ. ತುಮ್ ಹಿ ಬೇಹದ್ ಕೆ ಸ್ಟೂಡೆಂಟ್ ತೋ ನಂಬರ್ ವಾರ್ ಪಾಸ್ ಹೋಂಗೆನಾ, ನೀವು ಬೇಹದ್ದಿನ ವಿದ್ಯಾರ್ಥಿಗಳಾಗಿದ್ದೀರಿ, ಸ್ಟೂಡೆಂಟ್ಸ್ನಲ್ಲಿ ಕೂಡ ನಂಬರ್ ವಾರ್ ಆಗಿ ಪಾಸ್ ಆಗ್ತಾರೆ. ಜೈಸೆ ಕಲ್ಪ ಪಹಲೆ ಹುಯೇ ಬಾಬಾ ಸಮಜಾತೆ ಹೈ ತುಮ್ನೆ ಹಿ 84 ಜನ್ಮ ದಿಯೆ, ಹೇಗೆ ಕಲ್ಪದ ಹಿಂದೇನು ಕೂಡ ಆಗಿತ್ತು ತಂದೆ ತಿಳಿಸ್ಕೊಡ್ತಾರೆ. ನೀವೇನೆ 84 ಜನ್ಮಗಳನ್ನು ಏನು ಮಾಡಿದ್ರಿ, ತೆಗೆದುಕೊಂಡ್ರಿ. 84 ಜನ್ಮೊಮ್ಮೆ 84 ಟೀಚರ್ ಹೋತೆ, 84 ಜನ್ಮಗಳಲ್ಲಿ 84 ಮೇಸ್ಟ್ರುಗಳು ಇರ್ತಾರೆ. पुनर्जन्म तो जरूर लेना ही है, पहले जरूर सतो प्रधान दुनिया होती है, फिर पुरानी तमो प्रधान दुनिया होती है. ಪುನರ್ಜನ್ಮಗಳನ್ನಂತೂ ಅವಶ್ಯಕವಾಗಿ ತೆಗೆದುಕೊಳ್ಳಲೇಬೇಕು. ಮೊದಲು ಸತೋಪ್ರಧಾನ ಪ್ರಪಂಚ ಇತ್ತು, ನಂತರ ಬರ್ತಾ 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 ತಮೋಪ್ರಧಾನ ಪ್ರಪಂಚ ಆಗೋಗ್ಬಿಟ್ಟಿದೆ. ಈ ಪ್ರಪಂಚ ಏನಾಯಿತು, ನಂತರ ತಮೋಪ್ರಧಾನ ಆಗೋಯ್ತು.
मनुष्य भी तमो प्रधान होंगे ना, जाड़ भी पहले नया सतो प्रधान होता है. ಮನುಷ್ಯರು ಕೂಡ ಮೊದಲು ಬಂದಾಗ ಸತೋ ಪ್ರಧಾನ ಇರ್ತಾರೆ, ಬರ್ತಾ ಬರ್ತಾ ತಮೋ ಪ್ರಧಾನ ಆಗ್ಬಿಡ್ತಾರೆ. ವೃಕ್ಷ ಮೊದಲು ಚೆನ್ನಾಗಿರುತ್ತೆ, ಆಮೇಲೆ ಹಳೇದಾಗ್ಬಿಡುತ್ತೆ. ನಯೇ ಪತ್ತೆ ಬಹುತ್ ಅಚ್ಚೆ ಅಚ್ಚೆ ಹೋತೆ, ಹೊಸದಾಗಿ ಎಲೆಗಳು ಚಿಗುರಿದಾಗ ಎಷ್ಟು ಚೆನ್ನಾಗಿರುತ್ತೆ. यह तो बेहद का जाड़ है, ढेर धर्म है, तुम्हारा बुद्धि अब बेहद तरफ जाएंगे. ಇದು ಬೇಹದ್ದಿನ ವೃಕ್ಷ ಆಗಿದೆ, ಅನೇಕಾನೇಕ ಧರ್ಮಗಳಿದಾವೆ, ನಿಮ್ಮ ಬುದ್ಧಿ ಈಗ ಬೇಹದ್ದಿನ ಕಡೆಗೆ ಹೋಗ್ತಾ ಇದೆ ಅಂತಾರೆ ಬಾಬಾ. कितने जाड़ बड़ा जाड़ है, पहले पहले आदि सनातन देवी देवता धर्म ही होगा. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಏನಿತ್ತು, ಒಂದೇ ಒಂದು ಧರ್ಮ ಇತ್ತು, ಆದಿ ಸನಾತನ ದೇವಿ ದೇವತಾ ಧರ್ಮನೇ ಇತ್ತು. ಫಿರ್ ವೆರೈಟಿ ಧರ್ಮ ಆಯಂಗೆ, ಬರ್ತಾ ಬರ್ತಾ ಅನೇಕ ಧರ್ಮಗಳು ಈ ಪ್ರಪಂಚದಲ್ಲಿ ಏನಾಯ್ತು, ಹುಟ್ಕೊಳ್ತು ಅಂತಾರೆ. ತುಮ್ನೆ ಹಿ 84 ವೆರೈಟಿ ಜನ್ಮ ದಿಯೆ ಹೇ, ವಹ ಬಿ ಅವಿನಾಶಿ. ನೀವು ಕೂಡ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ, ಇದು ಕೂಡ ನಾಟಕ ಅವಿನಾಶಿ. ತುಮ್ ಜಾನ್ತೆ ಹೋ ಕಲ್ಪ ಕಲ್ಪ 84 ಕಾ ಚಕ್ರ ಹಮ್ ಹಿ ಫಿರ್ತೆ ರಹತೆ. ನಿಮಗೆ ಗೊತ್ತಿದೆ, ಪ್ರತಿ ಕಲ್ಪದಲ್ಲಿ ನಾವು 84 ಜನ್ಮಗಳನ್ನು ಸುತ್ಕೊಂಡು ಬರ್ತೀವಿ. 84 ಕಾ ಚಕ್ರ ಮೇ ಹಮ್ ಹಿ ಆತೆ. ಈ 84 ಜನ್ಮಗಳ ಚಕ್ರದಲ್ಲಿ ನಾವಷ್ಟೇ ಬರ್ತೀವಿ. 84 लाख ಜನ್ಮ ಕೊಯಿ ಮನುಷ್ಯಕ್ಕೆ ಹೋತಿ ನಹಿ. 84 ಲಕ್ಷ ಜನ್ಮಗಳು ಯಾರ್ದು ಇಲ್ಲ ಅಂತಾರೆ ಬಾಬಾ. ವಹ ಬಿ ವೆರೈಟಿ ಜಾನ್ವರಾದಿ ಢೇರೆ. ಈ ಪ್ರಪಂಚದಲ್ಲಿ ಅನೇಕ ಪ್ರಾಣಿಗಳಿದಾವೆ, ಉನ್ಕಾ ಕೊಯಿ ಗಿಂತಿ ನಹಿ ಕರ್ ಸಕ್ತೆ. ಅದ್ರದ್ದು ಯಾರು ಕೌಂಟ್ ಮಾಡಲಿಕ್ಕೂ ಸಾಧ್ಯವೇ ಇಲ್ಲ. ಮನುಷ್ಯ ಕಿ ಆತ್ಮಾನೆ 84 ಜನ್ಮ ಲಿಯೇ ಹೇ, तो यह पार्ट बजाते बजाते एकदम जैसे ಟೈರ್ಡ್ हो गए हैं. ಈ ಮನುಷ್ಯರದೇನೆ 84 ಜನ್ಮಗಳು. ಈ 84 ಜನ್ಮಗಳನ್ನು ಪಾತ್ರಗಳನ್ನು ಅಭಿನಯಿಸಿ ಏಕದಮ್ ಏನಾಗೋಗ್ಬಿಟ್ಟಿದ್ದಾವೆ, ಆತ್ಮಗಳು ಸುಸ್ತಾಗಿ ಹೋಗ್ಬಿಟ್ಟಿದ್ದಾವೆ. ಕೇಳ್ತಾರಲ್ಲ, ಸಂಸಾರ, ಮಕ್ಕಳು, ಮರಿ ಸಾಕಿ ಸಲಹೆ ಸುಸ್ತು ಸುಣ್ಣ ಆಗೋಗ್ಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ ಜನ. ಸಿಡಿ ಉತರ್ತೆ ತಮೋ ಪ್ರಧಾನ್ ಬನ್ಗೆ. ಮೆಟ್ಲು ಇಳ್ಕೊಂಡು ಹೆಂಗಿದ್ದವರು ಸತೋ ಪ್ರಧಾನ ಇದ್ದಂಥ ಆತ್ಮಗಳಿವತ್ತು ಕಲಿಯುಗದಲ್ಲಿ ತಮೋ ಪ್ರಧಾನ ಆಗಿಬಿಟ್ಟಿದೀವಿ. ಬಾಬಾ ಫಿರ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನಾತೆ ಹೇ. ಈಗ ಶಿವಬಾಬಾ ಬಂದ್ಬಿಟ್ಟು ಏನು ಮಾಡ್ತಾರೆ, ತಮೋ ಪ್ರಧಾನ ಆಗ್ಬಿಟ್ಟಿರೋ ಆತ್ಮಗಳನ್ನೆಲ್ಲ ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ. ಮೈ ತಮೋ ಪ್ರಧಾನ್ ಶರೀರ ಮೇ ತಮೋ ಪ್ರಧಾನ್ ದುನಿಯಾ ಮೇ ಆಯಾ ಹೂಂ. ಶಿವಬಾಬಾ ಹೇಳ್ತಾರೆ, ನಾನು ತಮೋ ಪ್ರಧಾನ ಶರೀರದಲ್ಲಿ, ತಮೋ ಪ್ರಧಾನ ಪ್ರಪಂಚದಲ್ಲಿ ಬಂದಿದ್ದೀನಿ. ಮನುಷ್ಯ ತೋ ಐಸಾ ಕಹ ದೇತೆ ಹೈ, ಸಾರೆ ವಿಶ್ವ ಮೇ ಶಾಂತಿ ಕೇಸೆ ಹೋ. ಜನರು ಹೇಳ್ತಿರ್ತಾರೆ, ಇಡೀ ಜಗತ್ತಿನಲ್ಲಿ ಶಾಂತಿ ಹೆಂಗಾಗತ್ತೆ ಅಂತ ಕೇಳ್ತಾರೆ. ಸಮಸ್ತೆ ನಹಿ ವಿಶ್ವ ಮೇ ಶಾಂತಿ ಕಬ್ತಿ. ತಿಳ್ಕೊಳ್ಳೋದೇ ಇಲ್ಲ ಪ್ರಪಂಚದಲ್ಲಿ ಶಾಂತಿ ಯಾವಾಗಿತ್ತು ಅನ್ನೋದ್ರ ಬಗ್ಗೆ. ಬಾಬಾ ಕೇತೆ ಮೈ ತುಮಾರ ಘರ್ ಮೇ ಚಿತ್ರ ರಕ್ಕೆ ಹೇನ. ನಾನು ನಿಮ್ಮ ಮನೆಯಲ್ಲಿ ಚಿತ್ರಗಳನ್ನ ಇಟ್ಟಿದ್ದೀನಲ್ಲ, ಉನ್ಕಾ ರಾಜ್ಯತ ತೋ ಸಾರೆ ವಿಶ್ವ ಮೇ ಶಾಂತಿ ಥಿ, ಉನ್ಕಾ ಸ್ವರ್ಗ ಕಹಾ ಜಾತಾ ಹೈ. ಬಾಬಾ ಹೇಳ್ತಿದ್ದಾರೆ, ಇವ್ರದೇ ರಾಜ್ಯ ಇತ್ತು, ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು, ಅದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. ನೈ ದುನಿಯಾ ಕೋ ಹಿ ಎವೆನ್ ಗೋಲ್ಡನ್ ಏಜ್ ಕಹಾ ಜಾತ. ಹೊಸ ಪ್ರಪಂಚಕ್ಕೆ ಚಿನ್ನದೀಗ ಸ್ವರ್ಗ ಅಂತ ಹೇಳಲಾಗುತ್ತೆ. ಅಭಿ ಯೇ ಪುರಾನಿ ದುನಿಯಾ ಬದಲ್ನಿ ಹೇ, ಯ ರಾಜಧಾನಿ ಸ್ಥಾಪನೆ ಹೋಗಿ. ಈಗ ಹಳೆ ಪ್ರಪಂಚ ಬದಲಾವಣೆ ಆಗ್ತಾ ಇದೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂತಾರೆ. ವಿಶ್ವ ಮೇ ರಾಜ್ಯತು ಇನ್ಕಾ ಹಿ ತಾನ. ವಿಶ್ವದಲ್ಲಿ ಇವ್ರದೇ ರಾಜ್ಯ ಇತ್ತಲ್ವಾ. ಲಕ್ಷ್ಮೀನಾರಾಯಣ ಕೆ ಮಂದಿರ್ ಮೇ ಬಹುತ್ ಮನುಷ್ಯ ಜಾತೆ, ಯ ತೋಡಿ ಕಿಸ್ಕೋ ಬುದ್ಧಿ ಮೇ ಯ ಭಾರತ್ ಕೆ ಮಾಲಿಕ್ತೆ. ಎಷ್ಟೋ ಜನ ಲಕ್ಷ್ಮೀನಾರಾಯಣರ ದೇವಸ್ಥಾನಗಳಿಗೆ ಹೋಗ್ತಾರೆ, ಆದರೆ ಈ ದೇಶದಲ್ಲಿ ಅವ್ರದ್ದು ರಾಜ್ಯ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ, ಭಾರತಕ್ಕೆ ಮಾಲೀಕರಾಗಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ಕೆ ರಾಜ್ಯ ಮೇ ಸುಖ ಶಾಂತಿ ಥಿ 5000 ವರ್ಷ ಕಿ ಬಾತ್. ಇವ್ರದೇ ರಾಜ್ಯದಲ್ಲಿ ಸುಖ ಶಾಂತಿ ಎಲ್ಲವೂ ಇತ್ತು, ಇದು 5000 ವರ್ಷಗಳ ವಿಚಾರ. जब इनका राज्य था आधा कल्प के बाद पुरानी दुनिया कहा जाता है. ಯಾವಾಗ ಇವ್ರದೇ ರಾಜ್ಯ ಇತ್ತು, ಅರ್ಧ ಕಲ್ಪದ ನಂತರ ಹಳೆಯ ಪ್ರಪಂಚ ಅಂತ ಹೇಳಲಾಗುತ್ತೆ. ಇಸ್ಲಿಯೇ ದಂಧೆ ವಾಲೆ ಸ್ವಾಸ್ತಿಕ ರಕ್ತೆ ಹೇ ಚೌಪಡೆ ಮೇ. ಬಿಸ್ನೆಸ್ನವ್ರು ಏನು ಮಾಡ್ತಾರೆ, ಸ್ವಸ್ತಿಕ್ ಚಿಹ್ನೆ ಬರೀತಾರೆ ಬುಕ್ಕುಗಳಲ್ಲಿ. ಉನ್ಕ ಅರ್ಥ ಏನ, ಅದಕ್ಕೆ ಅರ್ಥ ಇದೆಯಲ್ವಾ. ಅರ್ಥಗಳು ಬಾಬಾ ಹೇಳ್ತಾ ಇದ್ದಾರೆ. ಯಾತು ಗಣೇಶ್ ಕಹದೇತೆ, ಅವ್ರು ಗಣೇಶ ಅಂತ ತಿಳ್ಕೊಂಡು ಬಿಡ್ತಾರೆ. ಗಣೇಶ್ಗೆ ಫಿರ್ ವಿಘ್ನ ವಿನಾಶಕ ದೇವತಾ ಸಮಸ್ತ. ಗಣೇಶನ್ಗೆ ಏನಂತ ತಿಳ್ಕೊಂಡಿದ್ದಾರೆ, ವಿಘ್ನ ವಿನಾಶಕ ಅಂತ ತಿಳ್ಕೊಂಡಿದ್ದಾರೆ. ಸ್ವಾಸ್ತಿಕ ಮೇ ಪೂರಾ 4 ಭಾಗ ಹೋತೆ.
ಸ್ವಸ್ತಿಕ್ನಲ್ಲಿ 4 ಭಾಗ ಇದೆ. ऐसा वह भक्ति अभी दीपावली मनाते, वास्तव में सच्ची सच्ची दीपावली याद की यात्रा ही है जिसमें आत्मा की ज्योति किस जन्मों के लिए जग जाती है. ಹೇಳಬೇಕು ಅಂದರೆ ಸತ್ಯವಾಗಿರ್ತಕ್ಕಂಥ ದೀಪಾವಳಿ ಹಬ್ಬ ನೆನಪಿನ ಯಾತ್ರೆದಾಗಿದೆ. ಇದರಿಂದನೇ ಆತ್ಮಜ್ಯೋತಿ 21 ಜನ್ಮಗಳಿಗೋಸ್ಕರ ಏನಾಗುತ್ತೆ, ಚೆನ್ನಾಗಿ ಬ್ರೈಟನ್ ಆಗಿಬಿಡುತ್ತೆ. ಬಹುತ್ ಕಮಾಯಿ ಹೋತೆ ಹೈ, ತುಮ್ ಬಚ್ಚೋं को बहुत ಖುಷಿ ಹೋನಿ चाहिए. ತುಂಬ ಸಂಪಾದನೆ ಆಗುತ್ತೆ. ನೀವು ಮಕ್ಕಳು ತುಂಬ ಏನಾಗಿರಬೇಕು, ಖುಷಿಯಾಗಿರಬೇಕು. ಅಭಿ ತುಮಾರ ನಯಾ ಖಾತಾ ಶುರು ಹೋತಾ ಹೈ. ಈಗ ನಿಮ್ಮದು ಹೊಸ ಖಾತೆ ಅಕೌಂಟು ದೀಪಾವಳಿದಿಂದ ಶುರುವಾಗ್ತಾ ಇದೆ. ನೈ ದುನಿಯಾಕ್ಕೆ ಲಿಯೆ, ಅದು ಅಕೌಂಟ್ ಹೊಸ ಪ್ರಪಂಚಕ್ಕೋಸ್ಕರ ನೀವು ರೆಡಿ ಮಾಡ್ಕೊಳ್ತಾ ಇದ್ದೀರಾ. 21 ಜನ್ಮೋं के लिए खाता अभी जमा करना है. अब ಬಾಬಾ ಬಚ್ಚೋಂ ಕೋ ಸಮझाते. 21 ಜನ್ಮಗಳಿಗೆ ಜಮಾದ ಖಾತೆಯನ್ನು ನೀವು ರೆಡಿ ಮಾಡ್ಕೋಬೇಕು. ಅದನ್ನು ಬಾಬಾ ಅವ್ರು ಬಂದು ತಿಳಿಸ್ಕೊಡ್ತಾ ಇದ್ದಾರೆ. अपने को आत्मा समझ सुन रहे हो, आत्मा समझ सुनेंगे तो ಖುಷಿ भी होंगे. ನಿಮ್ಮ ನೀವು ಆತ್ಮ ತಿಳ್ಕೊಂಡು ಕೇಳ್ತಾ ಇದ್ದೀರಿ, ನಿಮಗೆ ಆತ್ಮ ಅಂತ ತಿಳ್ಕೊಂಡು ಕೇಳಿದಾಗ ಖುಷಿನೂ ಆಗುತ್ತೆ. ಬಾಬಾ हमको पढ़ाते हैं, ಭಗವಾನ್ ವಾಚ್ भी है ना, ಭಗವಾನ್ तो एक ही होता है. ಈಗ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ. ಭಗವಾನ್ ವಾಚ ಇದೆ ಇದು, ಭಗವಂತ ಒಬ್ಬರೇ. ಜರೂರ್ ವಹ ಆಕರ್ ಶರೀರ್ ಲೇನಾ ಹೋಗಾ, ಅವರೇ ಬಂದು ಈ ಶರೀರವನ್ನು ತೆಗೆದುಕೊಳ್ತಾರೆ. ತಬ್ ತೋ ಭಗವಾನ್ ವಾಚ್ ಕಹಾ ಜಾತ. ಅದರಿಂದನೇ ಭಗವಾನ್ ವಾಚ ಅನ್ನೋಂಥ ವರ್ಡ್ ಬರುತ್ತೆ. ಯಾ ಭಿ ಕಿಸ್ಕೋ ಪತಾ ನಹಿ ಕಿ ನೇತಿ ನೇತಿ ಕರ್ತೆ ಆಯೇ ಹೇ. ಇದು ಕೂಡ ಯಾರಿಗೆ ಗೊತ್ತಿಲ್ಲ, ನಮಗೆ ಇದ್ರ ವಿಚಾರ ಗೊತ್ತಿಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಪರಂಪಿತ ಪರಮಾತ್ಮ ಹೇ, ಫಿರ್ ಕಹ ದೇತೆ ಹೇ ಹಮ್ ನಹಿ ಜಾನ್ತೆ ಹೇ. ಹೇಳ್ತಾರೆ ಪರಂಪಿತ ಪರಮಾತ್ಮ ಅಂತ ಬಾಯಲ್ಲಿ, ಆದರೆ ಅವ್ರ ಬಗ್ಗೆ ಯಾರಿಗೂ ವಿಚಾರ ಗೊತ್ತೇ ಇಲ್ಲ. हम नहीं जानते. कहते हैं शिव बाबा, ब्रह्मा को भी बाबा कहते हैं, विष्णु को भी कभी बाबा नहीं कहेंगे. ಬ್ರಹ್ಮ ಬಾಬಾ ಅಂತ ಹೇಳ್ತಾರೆ, ಬ್ರಹ್ಮನಿಗೆ ತಂದೆ ಅಂತಲೂ ಹೇಳ್ತಾರೆ, ವಿಷ್ಣುಗೆಂದು ಬಾಬಾ ಅಂತ ಹೇಳೋದಿಲ್ಲ. ಪ್ರಜಾಪಿತ ತೋ ಬಾಬಾ ಟೆಹರಾನ, ಪ್ರಜಾಪಿತ ತಂದೆ ಆಗಿದ್ದಾರಲ್ವ. ತುಮ್ ಹೋ ಬೀಕೆ, ಪ್ರಜಾಪಿತ ನಾಮ್ ನಾ ಹೋನೆ ಸೆ ಸಮಸ್ತೆ ನಹಿ. ನೀವು ಕೂಡ ಬೀಕೆ ಆಗಿದ್ದೀರಿ, ಪ್ರಜಾಪಿತ ತಿಳ್ಕೊಂಡೇ ಇಲ್ಲ. ಇತನೆ ಢೇರ್ ಬಿಕೆ ಹೇ, ಜರೂರ್ ಪ್ರಜಾಪಿತ ಹೀ ಹೋಂಗೆ, ಇಸ್ಲಿಯೇ ಪ್ರಜಾಪಿತ ಅಕ್ಷರ ಡಾಲೋ. ಇಷ್ಟೊಂದು ಜನ ಬಿಕೆಸ್ ಇದ್ದಾರೆ ಅಂದಮೇಲೆ ಪ್ರಜಾಪಿತ ಇರಲೇಬೇಕಲ್ವ, ಅದರಿಂದ ಪ್ರಜಾಪಿತ ಅಕ್ಷರವನ್ನು ಬರೀತು. ಸಮझेंगे ಪ್ರಜಾಪಿತ ತೋ ಹಮಾರಾ ಹಿ ಬಾಪ್ ಟೆಹರ. ಪ್ರಜಾಪಿತ ನಮ್ಮದೇ ತಂದೆ ಆಗಿದ್ದಾರೆ. ನೈ ಸೃಷ್ಟಿ ಜರೂರ್ ಪ್ರಜಾಪಿತ ದ್ವಾರ ಹಿ ರಚಿ ಜಾತಿ. ಹೊಸ ಪ್ರಪಂಚವನ್ನು ಪ್ರಜಾಪಿತ ಮುಖಾಂತರನೇ ಶಿವಬಾಬಾ ಮಾಡ್ತಾರೆ. ಹಮ್ ಆತ್ಮಯೇ ಬಾಯಿ ಹೇ, ಫಿರ್ ಶರೀರ ಧಾರಣ ಕರ್ ಬಾಯಿ ಬಹನ್ ಹೋ ಜಾತು. ಪರಂಧಾಮದಲ್ಲಿದ್ದಾಗ ನಾವೆಲ್ಲರೂ ಆತ್ಮಗಳಾಗಿದ್ವಿ. ಈ ಜಗತ್ತಿನಲ್ಲಿ ಬಂದ್ಬಿಟ್ಟು ಏನು ಮಾಡಿದ್ವಿ, ಶರೀರವನ್ನು ಧಾರಣೆ ಮಾಡಿ ಸಹೋದರ ಸಹೋದರಿ ಆಗಿಬಿಟ್ವಿ. ಬಾಬಾಕ್ಕೆ ಬಚ್ಚೆ ತೋ ಅವಿನಾಶಿ ಹೇ, ಫಿರ್ ಸಾಕಾರ ಮೇ ಬಹನ್ ಬಾಯಿ ಚೈಯೇನಾ. ತಂದೆಗೆ ಮಕ್ಕಳು ಅವಿನಾಶಿ ಆಗಿದ್ದೀರಾ, ಸಾಕಾರದಲ್ಲಿ ಸಹೋದರ ಸಹೋದರಿ ಇರಬೇಕು. ತೋ ನಾಮ್ ಹೈ ಪ್ರಜಾಪಿತ ಬ್ರಹ್ಮ. ಅದರಿಂದ ಹೆಸರು ಬಂತು प्रजापिता ब्रह्मा. परंतु ब्रह्मा को हम कोई याद नहीं करते हैं. याद लौकिक को भी करते हैं और पारलौकिक को भी करते हैं. ಈಗ ಬ್ರಹ್ಮನಿಗೆ ನಾವು ನೆನಪು ಮಾಡೋದಿಲ್ಲ. ನೆನಪು ಲೌಕಿಕ ಮತ್ತು ಪಾರಲೌಕಿಕವನ್ನು ಏನು ಮಾಡಬೇಕಾಗಿ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ಪ್ರಜಾಪಿತಾ ಬ್ರಹ್ಮ ಕಾ ಕೋಯಿ ಯಾದ್ ನಹಿ ಕರ್ತೆ. ದುಃಖ ಮೇ ಬಾಪ್ ಕಾ ಸ್ಮರಣ ಕರ್. ದುಃಖದಲ್ಲಿದ್ದಾಗ ಪರಮಾತ್ಮನೇ ನೆನೀತಾರೆ, ಪ್ರಜಾಪಿತ ಬ್ರಹ್ಮನ್ ಯಾರೂ ನೆನೆಯೋದಿಲ್ಲ. ಯಾಕೆಂದರೆ ಅವ್ರ ಬಗ್ಗೆ ಯಾರಿಗೂ ಗೊತ್ತೂ ಇಲ್ಲ. ಕಹೆಂಗೆ ಭಗವಾನ್, ಹೇ ಭಗವಾನ್, ಹೇ ಬ್ರಹ್ಮ ನಹಿ ಕಹೆಂಗೆ. ಹೇಳ್ತಾರೆ ಹೇ ಭಗವಂತ ಅಂತ ಕೂಗ್ತಾರೆ, ಹೇ ಬ್ರಹ್ಮ ಅಂತ ಕರೆಯೋದಿಲ್ಲ. ಮುಖ ಸೆ ಮೇ ತೋ ಕಿಸಿ ಕೋ ಭಿ ಯಾದ್ ನಹಿ ಕರ್ತೆ. ಬಾಯಲ್ಲಿ ಬ್ರಹ್ಮ ಅಂತ ಹೆಸರಿಟ್ಕೊಂಡು ಯಾರು ಕರೆಯೋದಿಲ್ಲ ಅಂತ. ಯಹ ಭಿ ಕಿಸ್ಕೋ ಪತಾ ನಹಿ, ತುಮ್ ಜಾನ್ತೆ ಹೋ ಇಸ್ ಸಮಯ 3 ಬಾಪ್ ಹೈ. ನಿಮಗೂ ಇವಾಗ ಗೊತ್ತಿದೆ, ಈ ಟೈಮ್ನಲ್ಲಿ 3 ಜನ ತಂದೆಯರಿದ್ದಾರೆ. ಭಕ್ತಿ ಮಾರ್ಗ ಮೇಲೆ ಲೌಕಿಕ್ ಪಾರಲೌಕಿಕ್ ಬಾಪ್ ಕೋ ಯಾದ್ ಕರ್ತೆ. ಭಕ್ತಿ ಮಾರ್ಗದಲ್ಲಿ ಲೌಕಿಕ ಮತ್ತು ಪಾರಲೌಕಿಕ ತಂದೆ ನೆನಪು ಮಾಡ್ತಾರೆ. ಸತ್ಯುಗ್ ಮೇ ಸಿರ್ಫ್ ಲೌಕಿಕ್ ಕೋ ಯಾದ್ ಕರ್ತೆ. ಸತ್ಯುಗದಲ್ಲಿದ್ದಾಗ ಲೌಕಿಕ ಅಪ್ಪಂದಷ್ಟೇ ಪರಿಚಯ ಇರುತ್ತೆ, ಅವ್ರನ್ನಷ್ಟೇ ನೆನಪು ಮಾಡ್ತಾರೆ. ಸಂಗಮ್ ಪರ್ ತೀನೋಂ ಕೋ ಯಾದ್ ಕರ್ತೆ. ಸಂಗಮಯದಲ್ಲಿ ಶರೀರ ತಂದೆನೂ ನೆನಪು ಮಾಡ್ತಾರೆ, ಪಾರಲೌಕಿಕ ತಂದೆನೂ ನೆನಪು ಮಾಡ್ತಾರೆ, ಅಲೌಕಿಕ ತಂದೆ ನಾವು ಬ್ರಹ್ಮ ಬಾಬಾವನ್ನು ನೆನೆಸ್ತಾ ಇದ್ದೀವಿ.
लौकिक भी है परंतु जानते हैं वह हद का बाप, उसमें हद का वर्षा मिलता है। अभी हमको बेहद का बाबा मिला है, जिनको बेहद का ವರ್ಷ मिलता है। ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ಅವರಿಂದ ನಮಗೆ ಈಗ ಬೇಹದ್ದಿನ ಆಸ್ತಿ ಸಿಕ್ಕುತ್ತೆ. ಯ ಸಮಜ್ನೆ ಕಿ ಬಾತ್ ಹೈ. ಇದೆಲ್ಲ ಕೂಡ ಏನಾಗಿದೆ, ತಿಳ್ಕೊಳ್ತಕ್ಕಂಥ ವಿಚಾರ ಆಗಿದೆ. ಆ ಬೇಹದ್ ಕಾ ಬಾಪ್ ಆಯಾ ಹೈ ಬ್ರಹ್ಮಕ್ಕೆ ತನ್ಮೆ. ಈಗ ಬೇಹದ್ದಿನ ತಂದೆ ಬಂದ್ಬಿಟ್ಟಿದ್ದಾರೆ ಬ್ರಹ್ಮನ ಶರೀರದಲ್ಲಿ. ಏನಕ್ಕೋಸ್ಕರ ಹಮ್ ಬಚ್ಚೋಂಕು ಬೇಹದ್ ಕಾ ಸುಖ ದೇನೆ. ಈಗ ನಮಗೆ ಬೇಹದ್ದಿನ ಸುಖವನ್ನು ಕೊಡಲಿಕ್ಕೋಸ್ಕರ ಬಂದಿದ್ದಾರೆ. ಉನ್ಕಾ ಬನ್ನೆ ಸೇ ಹಿ ಬೇಹದ್ ಕಾ ವರ್ಷ ಪಾತೆ. ಈಗ ನಾವು ಅವ್ರ ಮಕ್ಕಳಾದಾಗ ಬೇಹದ್ದಿನ ಆಸ್ತಿನ ಪಡ್ಕೊಳ್ತೀವಿ. यह जैसे दादे का वर्षा मिलता है ब्रह्मा द्वारा, या जानते कहते हैं वर्षा तुमको मैं देता हूँ. ಈ ದಾದಾ ಅವ್ರದ್ದು ಆಸ್ತಿ ಸಿಗತ್ತೆ, ಬ್ರಹ್ಮಾರವ್ರ ಮುಖಾಂತರ ಹೇಳ್ತಾರೆ ಆಸ್ತಿ ನಾನು ನಿಮಗೆ ಕೊಡ್ತೀನಿ. ಪಡಾತಾ ಹೂँ ಜ್ಞಾನ್ ಮೇರೆ ಪಾಸ್ ಹೈ. ಓದಿಸ್ತೀನಿ ನಿಮಗೆಲ್ಲ, ವಿದ್ಯೆ ನನ್ನ ಹತ್ರ ಇದೆ ಅಂತ ಬಾಬಾ ಹೇಳ್ತಾರೆ. ಬಾಕಿ ನಾ ಮನುಷ್ಯ ಮೇ ಜ್ಞಾನ ಹೈ ನಾ ದೇವತಾओं में है. ಬಾಕಿ ಮನುಷ್ಯರಲ್ಲೂ ಜ್ಞಾನ ಇಲ್ಲ, ದೇವತೆಗಳಲ್ಲೂ ಕೂಡ ಜ್ಞಾನ ಇಲ್ಲ. ಜ್ಞಾನ ಮೇರೆ ಮೇ ಹೈ. ಜ್ಞಾನ ಇರೋದು ನನ್ನ ಬಳಿ ಇದೆ. ಮೈ ಜೋ ತುಮ್ ಬಚ್ಚೋಂ ಕೋ ದೇತಾ ಹೂँ ವಹ ಹೈ ರೂಹಾನಿ ಜ್ಞಾನ. ನಾನು ನಿಮಗೆ ಕೊಡ್ತಾ ಇರೋ ಅಂಥದ್ದು ಆತ್ಮಿಕ ಜ್ಞಾನ ಅಂತಾರೆ. तुम जानते हो रूहानी बाबा द्वारा हमको यह पद मिलता है. ऐसे ऐसे विचार सागर मंथन करना चाहिए. ನೀವು ತಿಳ್ಕೊಂಡಿದ್ದೀರಿ ಆತ್ಮಿಕ ತಂದೆಯಿಂದ ನಮಗೆ ಈ ಒಂದು ಪದವಿ ಸಿಗುತ್ತೆ. ಈ ರೀತಿ ಜ್ಞಾನದ ಪಾಯಿಂಟ್ಸನ್ನು ನೀವೇನು ಮಾಡ್ತಾ ಇರಬೇಕು, ವಿಚಾರ ಸಾಗರ ಮಂಥನ ಮಾಡ್ತಾ ಇರಬೇಕು. ಗಾಯನ್ ಬಿ ಹೇ ಮನ್ ಕೋ ಜೀತ್ ಜಗತ್ ಜೀತ್ ಮನ್ ಸೆ ಹಾರೆ ತೋ ಹಾರ್. ಗಾಯನ ಕೂಡ ಇದೆ, ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆಲ್ತೀರಾ, ಸೋತ್ರೆ ಸೋಲ್ತೀರಾ. ವಾಸ್ತವ में कहना चाहिए माया पर जीत, क्योंकि मन को ही जीता नहीं जानता है. ಮಾಯೆ ಮೇಲೆ ಗೆಲ್ಲಬೇಕು, ಯಾಕೆಂದರೆ ಮನಸ್ಸನ್ನು ಗೆಲ್ಲಿಲ್ಲ ಅಂದರೆ ಏನರ್ಥ, ಮನುಷ್ಯ कहते मन का ಶಾಂತಿ कैसे. ಜನರು ಹೇಳ್ತಾರೆ ನಮಗೆ ಮನಸ್ಸಿಗೆ ಶಾಂತಿ ಬೇಕಪ್ಪ, ಹೆಂಗೆ ಸಿಗುತ್ತೆ? ಬಾಬಾ कहते ಆತ್ಮ कैसे कहेंगे मन की ಶಾಂತಿ चाहिए. ಆತ್ಮ ಹೇಗೆ ಹೇಳುತ್ತೆ ಮನಸ್ಸಿಗೆ ಶಾಂತಿ ಬೇಕು ಅಂತ? ಆತ್ಮ ही ಶಾಂತಿಧಾಮ में रहने. ಆತ್ಮನೇ ಶಾಂತಿಧಾಮದಲ್ಲಿ ಇದ್ದಿದ್ದಲ್ವಾ. ಆತ್ಮ ಜब ಶರೀರ में आती है तब कार्य करने लग पड़ती. ಆತ್ಮನೂ ದೇಹದಲ್ಲಿ ಬಂದಾಗ ಅಷ್ಟೇ ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿದ್ದಾಗ ಏನೂ ಇಲ್ಲ. ಬಾಬಾ कहते तुम अब ಸ್ವಧರ್ಮ में ಠಿಕೋ. ಈಗ ಶಾಂತಿ ಬೇಕಾ? ಸೈಲೆನ್ಸಲ್ಲಿ ಕೂತ್ಕೊಂಡು ಸ್ವಧರ್ಮದಲ್ಲಿ ಕೂತ್ಕೊಂಡು ಶಾಂತಿನ ಅನುಭವ ಮಾಡ್ರಿ. अपने को आत्मा समझो. आत्मा का स्वधर्म है शांति. बाकी शांति कहाँ से ढूंढेंगे? ಆತ್ಮದ ಸ್ವಧರ್ಮ ಶಾಂತಿ ಆಗಿದೆ, ಬಾಕಿ ಶಾಂತಿ ಎಲ್ಲಿಂದ ಹುಡುಕ್ತೀರಾ? इस पर भी ರಾಣಿ का भी ದೃಷ್ಟಾಂತ है आर का. ಒಂದು ಸ್ಟೋರಿ ಇದೆಯಲ್ವಾ, ಪ್ರಾಣಿ ಕೊರಳಿನಲ್ಲಿ ಹಾರ ಹಾಕ್ಕೊಂಡು, ಕತ್ತಲ್ಲಿ ಹಾರ ಹಾಕ್ಕೊಂಡು ಎಲ್ಲೆಲ್ಲೋ ಹುಡುಕಿದ್ರು, ಎಲ್ಲೋದ್ರೂ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಸನ್ಯಾಸಿ ದೃಷ್ಟಾಂತ ದೇತೆ और फिर खुद जंगल में जाकर ಶಾಂತಿ ढूंढते रहते हैं. ಇವೆಲ್ಲ ಉದಾಹರಣೆಗಳನ್ನು ಸಾಧು ಸಂತರು ಹೇಳ್ತಾರೆ. ಆದರೂ ಕೂಡ ಹೋಗ್ಬಿಟ್ಟು ಏನು ಮಾಡ್ತಾರೆ, ಕಾಡುಗಳಲ್ಲಿ ಶಾಂತಿ ಅಲಿತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ. ಬಾಬಾ कहते तुम ಆತ್ಮ का ಧರ್ಮ ಶಾಂತಿ है. ಶಿವಬಾಬಾ ಹೇಳ್ತಾರೆ ಆತ್ಮದ ಸ್ವಧರ್ಮನೇ ಶಾಂತಿ ಆಗಿದೆ. ಶಾಂತಿಧಾಮ್ ತುಮಾರ ಘರ್ ಹೈ. ಶಾಂತಿಧಾಮ ಏನಾಗಿದೆ, ನಿಮ್ಮ ಮನೆಯಾಗಿದೆ. ಜಹಾ ಸೆ ಪಾರ್ಟ್ ಬಚಾನೆ ತುಮ್ ಆತೆ ಹೋ. ನೀವು ಅಲ್ಲಿಂದ ಈ ಜಗತ್ತಿಗೆ ಬಂದಿದ್ದೀರಿ ಪಾತ್ರವನ್ನು ಅಭಿನಯಿಸಲಿಕ್ಕೆ. शरीर में से तो कर्म करना पड़ता है, शरीर से अलग होने का ಸನ್ನಾಟ हो जाता है. ಶರೀರದಲ್ಲಿ ಬಂದು ಕಾರ್ಯಗಳನ್ನು ಮಾಡಬೇಕಾಗಿ ಬರುತ್ತೆ. ಶರೀರದಲ್ಲಿ ಬಂದಾಗ್ಲೇ ಸೈಲೆನ್ಸ್ ಅನುಭವ ಮಾಡ್ತಾರೆ. आत्मा ने जाकर दूसरा शरीर लिया, फिर चिंता क्यों करनी चाहिए? ಆತ್ಮ ಹೊರಟಾಯ್ತು, ಶರೀರ ಬಿಟ್ಟು ಇನ್ನೊಂದು ಶರೀರ ತಗೊಂತು ಅಂದರೆ ಚಿಂತೆ ಯಾಕೆ ಮಾಡ್ತೀರಾ? आपस में थोड़ी आएंगे, वापस बरता. परंतु मोह सताता है, वहाँ तुमको मोह नहीं सताएंगे. ಇವತ್ತು ಈ ಜನಗಳಿಗೆ ಮೋಹ ಸೇರ್ಕೊಂಡಿರೋದ್ರಿಂದ ಬರಲಿಲ್ವೇ ಮತ್ತೆ ಹುಟ್ಟಲಿಲ್ವೇ ಅಂತ ಏನು ಮಾಡ್ತಾರೆ, ಸತಾಯಿಸ್ತಾ ಇರ್ತಾರೆ. ಅಲ್ಲಿ ನಿಮಗೆ ಮೋಹ ಇರೋದಿಲ್ಲ, ಸತಾಯಿಸೋದು ಇಲ್ಲ. ವಹಾ 5 ವಿಕಾರ ಹೋತೆ ಹಿ ನಹಿ. ಸತ್ಯುಗದಲ್ಲಿ 5 ವಿಕಾರಗಳು ಇರೋದೇ ಇಲ್ಲ. ರಾವಣ ರಾಜ್ಯ, ಅಲ್ಲಿ ರಾವಣ ರಾಜ್ಯ, ಮೋಹ ಮಮಕಾರಗಳಿಲ್ಲದೆ ಇರೋಂಥ ರಾಜ್ಯ ಅದು. ಯಹ वह है राम राज्य. हमेशा रावण राज्य तो फिर मनुष्य तक जाएंगे. ಯಾವಾಗಲೂ ರಾವಣ ರಾಜ್ಯ ಇದ್ರೆ ಜನರು ಸುಸ್ತಾಗಿ ಹೋಗ್ಬಿಡ್ತಾರೆ. ಕಭಿ ಸುಖ ದೇಖ್ ನಾ ಸಕೆ. ಎಂದು ಸುಖ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. अभी तुम आस्तिक बने हो और त्रिकालदर्शी बने भी हो,
ಮನುಷ್ಯ ಬಾಪ್ ಕೋ ನಹಿ ಜಾನ್ತೆ ಇಸ್ಲಿಯೇ ನಾಸ್ತಿಕ್ ಕಹಾ ಜಾತಾ ಹೈ. ಜನರು ತಂದೆಯನ್ನ ತಿಳ್ಕೊಳ್ಳದೆ ಇರೋದ್ರಿಂದ ಏನಂತ ಹೇಳಲಾಗುತ್ತೆ? ನಾಸ್ತಿಕರು ಅಂತ ಹೇಳಲಾಗುತ್ತೆ. अभी तुम बच्चे जानते हो यह शास्त्र आदि जो पास्ट हो चुका है ये सब भक्ति मार्ग. ಇವತ್ತು ಎಷ್ಟು ಶಾಸ್ತ್ರಗಳು ಇವೆಲ್ಲ ಮಾಡಿದ್ದಾರೆ, ಇವೆಲ್ಲ ಭಕ್ತಿ ಮಾರ್ಗದ್ದು. अभी तुम ज्ञान मार्ग में हो. बाबा तुम बच्चों को कितना प्यार से नैनों पर बिठाकर ले जाते. ಬಾಬಾ ಅವರು ಎಷ್ಟೊಂದು ಪ್ರೀತಿಯಿಂದ ಮಕ್ಕಳನ್ನ ಕಣ್ರೆಪ್ಪೆ ಮೇಲೆ ಕೂಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ಗಲೆ ಕಾ ಹಾರ್ ಬನಾಯೆ ಸಬ್ಕೋ ಲೇ ಜಾತಾ ಹೋ. ನಿಮ್ಮನ್ನು ಕೊರಳಿನ ಹಾರ ಮಾಡಿಬಿಟ್ಟು ಎಲ್ಲರನ್ನೂ ನಾನೇನು ಮಾಡ್ತೀನಿ ಅಂತಾರೆ, ಕರ್ಕೊಂಡು ಹೋಗ್ತೀನಿ. ಪುಕಾರ್ತೆ ಬಿ ಸಬ್ ಹೇ ಜೋ ಕಾಮ್ ಚಿತಾ ಪರ್ ಬೈಟ್ ಗಲ್ ಗೈ काले हो गए उनको ही ज्ञान चिता पर बिठा हिसाब किताब चुप्पು कराई ವಾಪಸ್ ಲೇ ಜಾತಾ ಹೂँ. ಬಾಬಾ ಹೇಳ್ತಾರೆ, ನಾನೇ ನಿಮ್ಮನ್ನು ಜ್ಞಾನ ಚಿತೆಯ ಮೇಲೆ ಕೂಡಿಸ್ಬಿಟ್ಟು ಏನು ಮಾಡ್ತೀನಿ, ವಾಪಸ್ಸು ಲೆಕ್ಕಾಚಾರ ಎಲ್ಲ ಮುಕ್ತಾಯ ಮಾಡಿ ಕರ್ಕೊಂಡು ಹೋಗ್ತೀನಿ. ಅಬ್ ತುಮಾರ ಕಾಮ್ ಹೇ ಪಡ್ನೆ ಸೆ. ನಿಮ್ಮ ಕೆಲಸ ಏನಾಗಿದೆ, ಓದೋದ್ರ ಮೇಲೆ ಡಿಪೆಂಡ್. ಅವ್ರವ್ರ ಬಾತೋ ಮೇನ್ ಕ್ಯೂ ಜಾನ ಚಾಹಿ. ನಿಮ್ಮ ಕೆಲಸಕ್ಕೆ ಬರದೇ ಇರೋವಂಥ ವಿಚಾರಗಳಲ್ಲೆಲ್ಲ ಹ್ಯಾಕೆ ಹೋಗ್ತೀರಾ? ಜ್ಞಾನ ಯೋಗ ಇದನ್ನಲ್ಲೇ ಮುಳುಗಿರಿ. कैसे मरेंगे क्या होगा इन बातों में क्यों जावे. ನಮ್ಮ ಶರೀರ ಹೆಂಗೆ ಹೋಗುತ್ತೆ, ನಾವು ಹೆಂಗೆ ಶರೀರ ಬಿಡ್ತೀರಿ, ಅದ್ರ ಬಗ್ಗೆ ಎಲ್ಲ ಯಾಕೆ ಡೀಪಾಗಿ ಹೋಗ್ತೀರಾ? या तो कयामत का समय सब हिसाब किताब चुप्तुको ವಾಪಸ್ ಚಲಿ ಜಾएंगे. ಕೊನೆ ಟೈಮ್ನಲ್ಲಿ, ವಿನಾಶಿ ಟೈಮ್ನಲ್ಲಿ ಎಲ್ಲರೂ ಅವ್ರವ್ರ ಲೆಕ್ಕಾಚಾರ ಮುಕ್ತಾಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ದೇಹದಿಂದ ಡಿಟ್ಯಾಚ್ ಆಗುವಂಥ ಅಭ್ಯಾಸನ ಭಾಳ ಸಮಯದಿಂದ ಮಾಡಿದರೆ ಆರಾಮಾಗಿ ಹೊರಟೋಗೋದು, ಬೆಣ್ಣೆಲಿ ಕೂದಲು ತೆಗೆದಂಗೆ. ಯ ಬೇಹದ್ ಕಾ ಡ್ರಾಮಾ ಕಾ ರಾಜ್ ತುಮ್ ಬಚ್ಚೋಂ ಕಿ ಬುದ್ಧಿ. ಇದೆಲ್ಲ ಬೇಹದ್ದಿನ ರಹಸ್ಯಗಳು ತಾವು ಮಕ್ಕಳ ಬುದ್ಧಿನಲ್ಲಿ ಇದ್ದಾವೆ. और कोई नहीं जानते, बच्चे जानते हैं हम बाबा के पास कल्प कल्प आते हैं. ಬೇರೆ ಇನ್ಯಾರೂ ತಿಳ್ಕೊಂಡಿಲ್ಲ, ಮಕ್ಕಳೇ ತಿಳ್ಕೊಂಡಿದ್ದೀರಿ. ನಾವು ತಂದೆಯ ಬಳಿಗೆ ಕಲ್ಪ ಕಲ್ಪ ಬರ್ತೇವೆ. ಬೇಹದ್ ಕಾ ಬರ್ಸಾನೆ. ಬಾಬಾ ಅವ್ರ ಹತ್ರ ಬಂದಿರೋದೇನಕ್ಕೆ? ಬೇಹದ್ದಿನ ಅಸ್ತಿತ್ವಕ್ಕೆ. हम जीव की आत्माएं हैं, बाबा में ही देह में आकर प्रवेश किया. ಇದು ನಾವು ಜೀವಾತ್ಮರಾಗಿದ್ದೀವಿ. ಶಿವಬಾಬಾ ಬಂದು ದೇಹದಲ್ಲಿ ಪ್ರವೇಶ ಮಾಡಿದ್ದಾರೆ. कहते हैं मैं ಸಾಧಾರಣ ತನ್ಮೆ ಆತಾ ಹೂँ. ಶಿವಬಾಬಾ ಹೇಳ್ತಾರೆ, ನಾನು ಸಾಧಾರಣವಾದ ದೇಹದಲ್ಲಿ ಬರ್ತೀನಿ. ಏನ್ಕೋ ಭಿ ಬೈಟ್ ಸಮझाता हूँ. ಇವರಲ್ಲೇ ಕೂತ್ಕೊಂಡು ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. तुम अपने जन्मों को नहीं जानते हो और कोई ऐसा कह ना सके कि बच्चे देह अभिमानी बनो, बाप को याद करो. ಈ ರೀತಿ ಬೇರೆ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವು ಆತ್ಮಾಭಿಮಾನಿಯಾಗಿ ತಂದೆ ನೆನಪು ಮಾಡಿ ಅಂತ ಲೌಕಿಕದವ್ರು ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. फर्स्ट पॉइंट धारणेಗೋಸ್ಕರ याद की यात्रा में रहकर सच्ची सच्ची दीपावली रोज मनाना है. ನೋಡಿ, ನೆನಪಿನ ಯಾತ್ರೆಯಲ್ಲಿದ್ದು ಶಿವತಂದೆ ನೆನಪು ಮಾಡ್ತಾ ಮಾಡ್ತಾ ಸತ್ಯವಾದಂಥ ದೀಪಾವಳಿಯನ್ನು ಪ್ರತಿನಿತ್ಯ ಮಾಡಿ. अपने नया खाता 21 जन्मों के लिए जमा कर. ನಿಮ್ಮ ಅಕೌಂಟು ಹೊಸ ಪ್ರಪಂಚಕ್ಕೋಸ್ಕರ ಏನು ಮಾಡಿ, ಜಮಾ ಮಾಡ್ಕೊಳ್ಳಿ. ड्रामा के राज को बुद्धि में रख पढ़ाई के सिवाय और किसी भी बातों में नहीं जाना. ಡ್ರಾಮಾದ ರಹಸ್ಯಗಳನ್ನು ಬುದ್ಧಿನಲ್ಲಿಟ್ಕೊಂಡು ಓದೋದನ್ನು ಬಿಟ್ಟು ಬೇರೆ ಯಾವ ಮಾತಿನಲ್ಲಿ ನೀವು ಹೋಗೋಕ್ಕೆ ಹೋಗಬೇಡಿ. सब हिसाब किताब चुप्तू करने. ಎಲ್ಲ ಲೆಕ್ಕಾಚಾರಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. वरदान लगन की अग्नि द्वारा एक दीप से अनेक दीप जगाने वाले सच्ची सेवाधारी बाबा. ಸೆಳೆತ ಬಾಬಾವ್ರ ಜೊತೆಯಲ್ಲಿ ಕನೆಕ್ಷನ್. ಸೆಳೆತದ ಅಗ್ನಿಯಿಂದ ಒಂದು ದೀಪದಿಂದ ಅನೇಕ ದೀಪಗಳನ್ನು ಅಂಟಿಸುವಂಥವ್ರು ಸತ್ಯ ಸೇವಾದಾರಿಗಳು ಆಗಿರಿ. ಜೈಸೆ ದೀಪಾವಳಿ ಪರ್ ಏಕ್ ದೀಪ್ ಸೆ ಅನೇಕ ದೀಪ್ ಜಗಾತೆ ಹೈ. ಹೇಗೆ ದೀಪಾವಳಿ ಹಬ್ಬ ಬಂತು ಅಂದರೆ ಒಂದು ದೀಪದಿಂದ ಅನೇಕ ದೀಪಗಳನ್ನು ಅಂಟಿಸ್ತಾರೆ. ದೀಪ್ ಮಾಲಾ ಮನಾತೆ ಹೈ. ದೀಪ್ ಮಾಲಾ ಮೇ ಅಗ್ನಿ ಹೋತಿ ಹೈ. ಐಸಾ ಆಪ್ ದೀಪಕೋಂ ಕಾ ಲಗನ್ ಕಿ ಅಗ್ನಿ ಹೈ. ದೀಪಾವಳಿ ಹಬ್ಬದಲ್ಲಿ ದೀಪಗಳನ್ನು ಅಂಟಿಸುವಾಗ ತುಂಬ ಬೆಂಕಿ ಉತ್ಪತ್ತಿ ಆಗುತ್ತಲ್ವ, ಅದೇ ರೀತಿ ನೀವು ಕೂಡ ಯೋಗ ಅನ್ನುವಂಥ ಅಗ್ನಿನಲ್ಲಿ, ಲಗನ್ನ ಅಗ್ನಿನಲ್ಲಿ ಇರಬೇಕು. अगर एक एक दीपक के साथ लग गई तो यही सच्ची दीಪ. ಒಂದು ದೀಪ ಇನ್ನೊಂದು ದೀಪ ಹಚ್ತಾ ಈಗೆಲ್ಲ ದೀಪಗಳು ಹಚ್ತಾ ಹೋದರೆ ಅದೇ ಸತ್ಯ ದೀಪಾವಳಿ ಆಗುತ್ತೆ.
ಅಂದರೆ ಆತ್ಮಜ್ಯೋತಿಗಳನ್ನು ಜ್ಞಾನವೆಂಬ ಅಣತೆಯನ್ನು ಹಚ್ಚಬೇಕು ಅಂತ ಬಾಬಾ ಹೇಳ್ತಾರೆ. ಇವರೆಲ್ಲ ಸ್ಥೂಲ ಮಾಡ್ತಾರಲ್ಲ. तो देखना है कि हम दीपक लगन लगाकर अग्नि रूपी बनने वाले हैं. ನಾವೆಲ್ಲ ದೀಪಗಳನ್ನು ಹಚ್ಚಿ ಎಲ್ಲರ ಸೆಳೆತನ ಚೆನ್ನಾಗಿ ಬಾಬನ ಜೊತೆಯಲ್ಲಿ ಜೋಡಿಸೋರಾಗಿದ್ದೀವ. ಅಪ್ನಿ ರೋಶನಿ ಸೆ ಅಜ್ಞಾನತಾ ಕಾ ಅಂಧಕಾರ ಮಿಟಾನೆ ವಾಲೆ ಈ ಸಚ್ಚೆ ಸೇವಾದಾರಿ ಹೇ. ತಮ್ಮ ಬೆಳಕಿನಿಂದ ಎಲ್ಲರ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸುವಂಥವರು ಸತ್ಯ ಸೇವಾದಾರಿಗಳು ಆಗಿದ್ದೇನಾ ಅನ್ನೋದನ್ನು ನೋಡ್ಕೋಬೇಕು. स्लोगन एक बल एक भरोसा, इस पाठ को सदा पक्का करो रखो, बीच भंवर से सहज निकल जाएंगे. ಒಂದೇ ಬಲ ಒಂದೇ ಭರವಸೆ, ಇದೇ ಪಾಠನ ಸದಾ ಕಾಲಕ್ಕೆ ಪಕ್ಕಾ ಮಾಡ್ಕೊಳ್ಳಿ. ಈ ಎಲ್ಲ ಚಿಂತೆಗಳಿಂದ ಸಹಜವಾಗಿ ಪಾರಾಗ್ಬಿಡ್ತೀರಾ. ಅಚ್ಚ. ಓಂ ಶಾಂತಿ.